ಸೆಕ್ಷನ್ ಎ 2020-25 ಕ್ವೆಶನ್ ಪೇಪರ್ದು 2 ಮಾರ್ಕ್ಸ್ ಮಾತ್ರ ಡಿಸ್ಕಸ್ ಮಾಡೋಣ ಸ್ಟೂಡೆಂಟ್ಸ್. 2020-24 ಆಲ್ರೆಡಿ ಡಿಸ್ಕಸ್ ಆಗಿದೆ. ಸೊ ಯಾವ ಕ್ವೆಶನ್ಸ್ ರಿಪೀಟ್ ಆಗಿದೆ ಅದನ್ನ ತಿರ್ಗಾ ಡಿಸ್ಕಷನ್ಸ್ ಬೇಡ, ರಿಪೀಟ್ ಆಗಿಲ್ದಲೇ ಇರೋದನ್ನ ಡಿಸ್ಕಸ್ ಮಾಡೋಣ. ಸೊ ದಟ್ ಈ 2 ಕ್ವೆಶನ್ ಪೇಪರ್ ಕವರ್ ಆಗಿತ್ತು ಅಂತಂದ್ರೆ ಪ್ರೀವಿಯಸ್ ನೆಕ್ಸ್ಟ್ ಯಾವ್ದಾದ್ರಲ್ಲೂ ಕ್ವೆಶನ್ ಕೇಳಿದ್ರೆ ನೀವು ಇಷ್ಟರಲ್ಲಿ ಆನ್ಸರ್ ಮಾಡ್ಬೋದು, ಅಂದ್ರೆ ಮೆಜಾರಿಟಿ ಕವರ್ ಆಗಿದೆ ಅಂತ ಅರ್ಥ. So first one, define private company. A private company is a type of company that restricts share transfer to a limited number of shareholders and it does not invite public to subscribe shares. So public na alone ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಶೇರ್ಸು, ಬರೀ ಲಿಮಿಟೆಡ್ ನಂಬರ್ ಆಫ್ ಶೇರ್ ಹೋಲ್ಡರ್ಸಿಗೆ ಮಾತ್ರ ಶೇರ್ ಟ್ರಾನ್ಸ್ಫರ್ನ ರಿಸ್ಟ್ರಿಕ್ಟ್ ಮಾಡುವಂಥದ್ದನ್ನ ಪ್ರೈವೇಟ್ ಕಂಪನಿ ಅಂತ ಕರೀತಾರೆ. ಸೊ ವಾಟ್ ಈಸ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್? MOA AOA ಡಿಫ್ರೆನ್ಸ್ ಬಿಟ್ವೀನ್ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇಲ್ಲಿ ಮೀನಿಂಗ್ ಕೇಳಿದ್ದಾರೆ. ಆರ್ಟಿಕಲ್ ಆಫ್ ಅಸೋಸಿಯೇಷನ್ ರೂಲ್ಸ್ ಗವರ್ನಿಂಗ್ ಎ ಕಂಪನೀಸ್ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಅಂಡ್ ಆಪರೇಷನ್ಸ್. ಅದೇ MOA ಕೇಳಿದ್ರೆ ಎಕ್ಸ್ಟರ್ನಲ್ ಮ್ಯಾನೇಜ್ಮೆಂಟ್ ಅಂಡ್ ಆಪರೇಷನ್ಸ್ ಅಂತಾನು ಕೂಡ ಬರಿಬಹುದು. ಸೊ ಹೂ ಇಸ್ ಮ್ಯಾನೇಜಿಂಗ್ ಡೈರೆಕ್ಟರ್? ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ಈಸ್ ಎ ಸೀನಿಯರ್ ಎಕ್ಸಿಕ್ಯೂಟಿವ್ person responsible for overall management and operations of a company. So previous question allu idu related question ittu, adre bere question ittu. Managing director andre he is also a senior executive officer who is responsible for overall management and operations of a company. Highlight ಮಾಡಿರುವಂತ ಪಾಯಿಂಟ್ಸ್ ನ ನೆನಪಲ್ಲಿ ಇಟ್ಕೊಂತಂದ್ರೆ ಈಸಿಯಾಗಿ ನೀವು ಬರಿಬಹುದು. Give the meaning of equity shares. Equity shares represents ownership in a company. Equity shareholders are the owners of the company, giving shareholders voting rights and a claim on profits. Profits ಅಂದ್ರೆ ಡಿವಿಡೆಂಡ್ಗೆ ಸೊ ಇವರು ಡಿವಿಡೆಂಡ್ ಇವ್ರಿಗೆ ಕೊಡೋ ಅಂಥದ್ದು. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತಾರೆ ದೇ ಆರ್ ದಿ ಓನರ್ಸ್ ಆಫ್ ದಿ ಕಂಪನಿ ಅಂತ ಹೇಳ್ಬೋದು. ವಾಟ್ ಈಸ್ ಡಿವಿಡೆಂಡ್ಸ್ ಅಂದ್ರೆ ಪೋರ್ಷನ್ ಆಫ್ ಎ ಪ್ರಾಫಿಟ್ ಶೇರ್ಡ್ ಅಮಾಂಗ್ ದ ಶೇರ್ ಹೋಲ್ಡರ್ಸ್. ಆ ಶೇರ್ ಹೋಲ್ಡರ್ಸ್ ಯಾರು ಅಂತಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಇಲ್ಲಿ ಮೀನಿಂಗ್ ನ ನಿಮ್ಗೆ ಹೇಳಿದೀನಿ. ಸೊ ಇದಾದ್ಮೇಲೆ ಗಿವ್ ದ ಮೀನಿಂಗ್ ಆಫ್ ರೆಸಲ್ಯೂಷನ್. A resolution is a formal decision made by a company shareholders or board of directors on a specific matter. Specific matter ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತೆ ಕಂಪನಿ ಶೇರ್ ಹೋಲ್ಡರ್ಸ್ ನಿರ್ಧಾರ ತಗೋತಾರೆ, ಡಿಸಿಷನ್ ತಗೊಂತಾರೆ, ಅದನ್ನ ರೆಸಲ್ಯೂಷನ್ ಅಂತ ಕರಿತೀವಿ. ಮೆನ್ಷನ್ ಸರ್ಕಮ್ಸ್ಟೆನ್ಸಸ್ ಆಫ್ ಲಿಕ್ವಿಡೇಷನ್ ಆಫ್ ಎ ಕಂಪನಿ. ಯಾವಾಗ ಕಂಪನಿ ಲಿಕ್ವಿಡೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ಕೇಳಿರ್ತಾರೆ. ಸೊ ಇದು ಪಾಯಿಂಟ್ ವೈಸ್ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ ಇನ್ಅಬಿಲಿಟಿ ಟು ಪೇ ಡೆಟ್, ಸಾಲನ ತೀರ್ಸ್ಲಿಕ್ಕೆ ಆಗಲ್ಲ. ಸ್ಪೆಷಲ್ ರೆಸಲ್ಯೂಷನ್ ಫಾಲೋ ಮಾಡ್ಲಿಕ್ಕಾಗಲ್ಲ. ಸ್ಟ್ಯಾಚ್ಯುಟರಿ ಡಿಮ್ಯಾಂಡ್ಸ್ ಅಂದ್ರೆ ಲೀಗಲಿ ಕೆಲವೊಂದು ಡಿಮ್ಯಾಂಡ್ಸ್ ಇರುತ್ತೆ, ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕಾಗಲ್ಲ. ಸೀಸ್ ಬಿಸ್ನೆಸ್, ಸೊ ಅದರಿಂದ ಬಿಸ್ನೆಸ್ ಸ್ಟಾಪ್ ಮಾಡಿರ್ತಾರೆ. ಸೊ ಇಷ್ಟು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಯಾವ್ದಾದ್ರು 2 ಬರಿಬಹುದು. So what is minimum subscription? Minimum subscription is the minimum amount of capital of a company must receive from share application to proceed with share allotments. ಅಂದ್ರೆ ಮಿನಿಮಮ್ ಅಂತಾರೆ ಇಷ್ಟಕ್ಕೆ ಅಂತ ರಿಸ್ಟ್ರಿಕ್ಟ್ ಮಾಡಿರ್ತಾರೆ. ಸೊ ಅಷ್ಟು ಶೇರ್ ಅಪ್ಲಿಕೇಶನ್ಸ್ ಮಾತ್ರನೇ ಇರಬೇಕು ಶೇರ್ನ ಅಲಾಟ್ಮೆಂಟ್ ಮಾಡಲಿಕ್ಕೆ. ಸೊ ಇದನ್ನ ಮಿನಿಮಮ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಕರೀತಾರೆ. ಸೊ ಇನ್ನ ಕೆಲವೊಂದು ಕ್ವೆಶನ್ಸ್ ಇದ್ರಲ್ಲಿಲ್ಲ, ಯಾಕಂತಂದ್ರೆ ಅದು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ರಿಪೀಟ್ ಆಗಿತ್ತು ಅಂತ. ರಿಪೀಟ್ ಆಗಿಲ್ದಲೇ ಇರೋದು ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಸೊ ಇಟ್ ಈಸ್ ವೆರಿ ಸಿಂಪಲ್. ಸಿ ನೀವು ಪ್ರೈವೇಟ್ ಕಂಪನಿ ಅಂತಂದ್ರೆ ಸೊ ಲಿಮಿಟೆಡ್ ನಂಬರ್ಗೆ ರಿಸ್ಟ್ರಿಕ್ಟ್ ಮಾಡಿರ್ತಾರೆ ಶೇರ್ ಟ್ರಾನ್ಸ್ಫರ್ನ. ಸೊ ಪಬ್ಲಿಕ್ ನ ಎಂಟರ್ಟೈನೇ ಮಾಡಲ್ಲ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದ್ರೆ ಇಂಟರ್ನಲ್ ಮ್ಯಾನೇಜ್ಮೆಂಟ್. ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದ್ರೆ ಒನ್ ಹೂ ಮ್ಯಾನೇಜಸ್ ದ ಓವರ್ ಆಲ್ ಆಬ್ಜೆಕ್ಟ್ ಆಪರೇಷನ್ಸ್. ಈಕ್ವಿಟಿ ಶೇರ್ಸ್ ಅಂತಂದ್ರೆ ದೇ ಆರ್ ದ ಓನರ್ಸ್ ಆಫ್ ದಿ ಕಂಪನಿ. ಸೊ ರೆಸಲ್ಯೂಷನ್ ಅಂತಾರೆ ಒಂದು ಫಾರ್ಮಲ್ ಡಿಸಿಷನ್, ಒಂದು ಪರ್ಟಿಕ್ಯುಲರ್ ಮ್ಯಾಟರ್ ಬಗ್ಗೆ ತಗೊಳೋಂಥದನ್ನ ರೆಸಲ್ಯೂಷನ್ ಅಂತ ಕರೀತಾರೆ. ವಾಟ್ ಈಸ್ ಮೆನ್ಷನ್ ದ ಸರ್ಕಮ್ಸ್ಟೆನ್ಸಸ್ ಆಫ್ ಲಿಕ್ವಿಡೇಷನ್ ಆಫ್ ಎ ಕಂಪನಿ ಅಂತಂದ್ರೆ ಸಾಲನ ತೀರ್ಸ್ಲಿಕ್ಕಾಗಲ್ಲ. ಇನ್ಎಬಿಲಿಟಿ ಟು ಪೇ ಡೆಟ್, ಸ್ಪೆಷಲ್ ರೆಸಲ್ಯೂಷನ್ ಫುಲ್ಫಿಲ್ ಮಾಡ್ಲಿಕ್ಕಾಗಲ್ಲ. ಸ್ಟ್ಯಾಚ್ಯುಟರಿ ಡಿಮ್ಯಾಂಡ್ಸ್, ಸೀಸ್ ಬಿಸ್ನೆಸ್, ಅದರಿಂದ ಬಿಸ್ನೆಸ್ ನ ಸ್ಟಾಪ್ ಮಾಡಿರ್ತಾರೆ. ವಾಟ್ ಈಸ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್? ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಇಸ್ ದ ಮಿನಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್ ಆಫ್ ಎ ಕಂಪನಿ ಮಸ್ಟ್ ರಿಸೀವ್ ಫ್ರಮ್ ದಿ ಶೇರ್ ಅಪ್ಲಿಕೇಶನ್ ಟು ಪ್ರೊಸೀಡ್ ವಿತ್ ದ ಶೇರ್ ಅಲಾಟ್ಮೆಂಟ್ಸ್. ಅಂದ್ರೆ ಇಷ್ಟೇ ಬಂಡವಾಳನ ಕಂಪನಿಗೆ ತರಬೇಕು, ಇಷ್ಟೇ ಬರಬೇಕು, ಇಷ್ಟೇ ಅಪ್ಲಿಕೇಶನ್ಸ್ ಇರಬೇಕು ನಾವು ಶೇರ್ನ ಅಲಾಟ್ಮೆಂಟ್ ಮಾಡ್ಲಿಕ್ಕೋಸ್ಕರ ಅನ್ನೋದನ್ನ ನಾವೇನಂತ ಕರಿತೀವಿ ಅಂತಾರೆ ಮಿನಿಮಮ್ ಸಬ್ಸ್ಕ್ರಿಪ್ಷನ್. ಸೊ ನಿಮ್ಗೆಲ್ಲರಿಗೂ ಕೂಡ ಇದು ಅರ್ಥ ಆಗಿದೆ ಅನ್ಕೊಂತೀನಿ ಸ್ಟೂಡೆಂಟ್ಸ್. ಸೊ 2 ಮಾರ್ಕ್ಸ್ 2 ಪೇಪರ್ ಕವರ್ ಆಗಿದೆ. ಸೊ ಫರ್ದರ್ ನೆಕ್ಸ್ಟ್ ಇನ್ನೊಂದು ಫಾರ್ಮೇಶನ್ ಆಫ್ ಎ ಕಂಪನಿನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.